ದಿ ಕೇರಳ ಸ್ಟೋರಿ ಸಿನಿಮಾವನ್ನ ಬೆಳ್ಳಿ ತೆರೆಯಲ್ಲಿ ನೋಡಿದಾಗ ಇದು ಕೇವಲ ಸಿನಿಮಾ ಅಂತ ಭಾವಿಸಿದ್ದವರೆಗೆ ಹೈದರಾಬಾದ್ನ ಕೂಕಟ್ಪಲ್ಲಿಯಲ್ಲಿ ನಡೆದ ಈ ಘಟನೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ತಪ್ಪಾಗೋದಿಲ್ಲ. ಪ್ರೀತಿಯ ಹೆಸರಲ್ಲಿ ಸಿಕ್ಕಿಬಿದ್ದು ಬೇರೊಂದು ಧರ್ಮಕ್ಕೆ ಮತಾಂತರಗೊಂಡು ನಂತರ ಚಿತ್ರಹಿಂಸೆಗೆ ಒಳಗಾದವರು ಇತ್ತೀಚೆಗೆ ಹೆಚ್ಚಾಗ್ತಾನೆ ಇದ್ದಾರೆ. ಸಿನಿಮಾದಲ್ಲಿ ನಾವು ನೋಡಿದ ಕಥೆಯೇ ಇದೀಗ ಭಾಗ್ಯನಗರ ಅಂತ ಕರೆಯಲ್ಪಡೋ ಹೈದರಾಬಾದ್ನಲ್ಲೂ ನಡೆದಿದೆ. ಕರ್ನಾಟಕದಲ್ಲಿ 2 ಕಡೆ ಲವ್ ಜಿಹಾದ್ ಹೆಸರು ಕೇಳಿ ಬರ್ತಿದ್ದಂತೆ ಇದೀಗ ಹೈದರಾಬಾದ್ನಲ್ಲಿ ನಡೆದ ಇದೊಂದು ಘಟನೆಯಿಂದ ಎಲ್ಲಾ ಹಿಂದೂ ಯುವತಿಯರು ಇನ್ನಾದ್ರೂ ಎಚ್ಚೆತ್ತುಕೊಳ್ಬೇಕಿದೆ. ಅದರಲ್ಲೂ ಕೆಲವು ಹುಡುಗಿಯರು ಮೋಸಗಾರರ ಬಲೆಗೆ ಸುಲಭವಾಗಿ ಬೀಳ್ತಾರೆ. ಲವ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ತಮ್ಮನ್ನ ತಾವು ರೋಜಾ ಸಿನಿಮಾ ಹೀರೋಯಿನ್ ರೇಂಜ್ಗೆ ಊಹಿಸಿಕೊಳ್ತಾರೆ. ಹೀಗಾಗಿ ಲವ್ ಮಾಡ್ತೀನಿ ಅಂದವನ ಬ್ಯಾಕ್ಗ್ರೌಂಡ್ ಏನು, ಅವನು ಎಂತಹವನು ಅನ್ನೋದನ್ನು ನೋಡದೆ ಮೋಸ ಹೋಗ್ತಾರೆ. ಬಳಿಕ ಮುಖಕ್ಕೆ ಬಟ್ಟೆ ಸುತ್ತಕೊಂಡು ನಮಗೆ ಅನ್ಯಾಯವಾಗಿದೆ ಅಂತ ಮೀಡಿಯಾಗಳ ಮುಂದೆ ಕೂತು ಅಲವತ್ತುಕೊಳ್ತಾರೆ. ಇಂತಹ ವಂಚನೆಗಳು ನಿರಂತರವಾಗಿ ಬೆಳಕಿಗೆ ಬರ್ತಿದ್ರು ಹಿಂದೂ ಯುವತಿಯರು ಮಾತ್ರ ಎಚ್ಚೆತ್ತುಕೊಳ್ಳದೆ ಇವತ್ತಿಗೂ ಮೈಮರಿತಾನೇ ಇದ್ದಾರೆ. ಹೈದರಾಬಾದ್ನ ಕೂಕಟ್ಪಲ್ಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದ ಲವ್ ಜಿಹಾದ್ ಕೇಸ್ ದಿ ಕೇರಳ ಸ್ಟೋರಿ ಸಿನಿಮಾವನ್ನು ಮೀರಿಸುವಂತಿದೆ ಅಂತಾನೆ ಹೇಳಬಹುದು. ಇವನ ಹೆಸರು ನವಾಜ್ ಅಂತ. ಮೂಲತಃ ಮುಸ್ಲಿಂ ಆಗಿದ್ದ ಇವನು ತನ್ನ ಚಾಣಾಕ್ಷತನದಿಂದ ಹಿಂದೂ ಯುವತಿಯನ್ನೇ ಟಾರ್ಗೆಟ್ ಮಾಡಿದ್ದ. ಹೈದರಾಬಾದ್ನ ಕೂಕಟ್ಪಲ್ಲಿಗೆ ಸೇರಿದ ಈ ಯುವತಿ ತನ್ನ ತಾಯಿಯ ಜೊತೆ ವಾಸ ಮಾಡ್ತಿದ್ಲು. ಈಕೆ ವಾಸ ಮಾಡ್ತಿದ್ದ ಮನೆಯ ಕೆಳಗೆ ಅಂಗಡಿಯನ್ನ ಬಾಡಿಗೆ ಕೊಡೋಕೆ ಅಂತ ನೋ ಬ್ರೋಕರ್ ಆಪ್ ಅಲ್ಲಿ ಜಾಹೀರಾತು ಕೊಟ್ಟಿದ್ಲು. ಅದನ್ನ ನೋಡಿದ ಇವನು ತನ್ನ ಹೆಸರನ್ನ ನವದುರ್ಗ ಅಂತ ಹೇಳ್ಕೊಂಡು ಈಕೆ ಜಾಹೀರಾತು ಕೊಟ್ಟಿದ್ದ ಅಂಗಡಿಗೆ ಬಾಡಿಗೆಗೆ ಬಂದಿದ್ದ. ಇಲ್ಲಿಂದ ಇವನು ಈಕೆಯನ್ನ ಪರಿಚಯ ಮಾಡ್ಕೊಂಡಿದ್ದ. ಇವಳು ಕೂಡ ಇವನು ನೋಡೋಕೆ ಚೆನ್ನಾಗಿದ್ದಾನೆ ಅಂತಾನೆ ಲವ್ ಅಲ್ಲಿ ಬಿದ್ದಿದ್ಲು. ಹೀಗೆ ಬ್ಯೂಟಿ ನೋಡಿ ಲವ್ ಮಾಡೋರು ದೇಹದ ತೆವಲಿಗೆ ಲವ್ ಮಾಡ್ತಾರೆ ಹೊರತು ಮನಸಾರೆ ಪ್ರೀತಿಸೋಕೆ ಹೋಗೋದಿಲ್ಲ. ಇವಳ ಬಾಳು ಕೂಡ ಹೀಗೆ ಆಗಿತ್ತು. ಅಂಗಡಿ ಬಾಡಿಗೆಗೆ ಪಡೆದ ನಂತರ ಇವಳಿಗೆ ಹತ್ತಿರವಾದವನು ನಿನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದ. ನವಾಜ್ ತನ್ನ ಹೆಸರನ್ನ ನವದುರ್ಗ ಅಂತ ಬದಲಾಯಿಸಿಕೊಂಡು ಇವಳನ್ನ ಮದುವೆಯಾಗೋದಾಗಿ ನಂಬಿಸಿದ್ದ. ತಾನು ಹಿಂದೂ ಧರ್ಮಕ್ಕೆ ಮತಾಂತರಗೊಂಡಿದ್ದೀನಿ, ನನ್ನ ಹೆಸರು ನವದುರ್ಗ ಅಂತ ಹೇಳೋ ಮೂಲಕ ಇವನು ಇವಳ ನಂಬಿಕೆಯನ್ನ ಗಿಟ್ಟಿಸಿದ್ದ. ಇವನ ಕುಟುಂಬ ಸದಸ್ಯರು ಸಹ ಇವಳಿಗೆ ಸುಳ್ಳು ಹೇಳಿ ತಾವು ಹಿಂದೂ ಧರ್ಮಕ್ಕೆ ಮತಾಂತರಗೊಂಡಿದ್ದೀವಿ ಅಂತ ಇವಳನ್ನ ನಂಬಿಸಿದ್ರು. ಆದ್ರೆ ಆ ನಂಬಿಕೆಯ ಹಿಂದೆ ಲವ್ ಜಿಹಾದ್ ಅನ್ನೋ ಭಯಾನಕ ಪಿತೂರಿ ಅಡಗಿದೆ ಅನ್ನೋದನ್ನ ಇವಳು ಊಹಿಸಿಯೂ ಇರಲಿಲ್ಲ. ಕೇರಳ ಸ್ಟೋರಿ ಕಥೆಯಲ್ಲಿ ಯುವತಿಯರು ಸಿಕ್ಕಿಬಿದ್ದಂತೆ ಇಲ್ಲಿ ಈ ಯುವತಿ ತಗ್ಲಾಕೊಂಡಿದ್ಲು. 2021 ಮೇ 25 ನವಾಜ್ ಇವಳನ್ನ ರೆಸಾರ್ಟ್ ಒಂದಕ್ಕೆ ಕರ್ಕೊಂಡು ಹೋಗಿದ್ದ. ತನ್ನ ಕುಟುಂಬ ಸದಸ್ಯರು ಅಲ್ಲಿಗೆ ಬರ್ತಾರೆ, ನಿನಗೆ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿ ಇವಳನ್ನ ಅಲ್ಲಿಗೆ ಕರ್ಕೊಂಡು ಹೋಗಿದ್ದ. ಆದ್ರೆ ಅವತ್ತು ಯಾರೂ ಬಂದಿರಲಿಲ್ಲ. ಇದೇ ಟೈಮಲ್ಲಿ ನವಾಜ್ ಇವಳಿಗೆ ಕುಡಿಯೋಕೆ ಜ್ಯೂಸ್ ಕೊಟ್ಟಿದ್ದ. ಆದ್ರೆ ಅದರಲ್ಲಿ ನಿದ್ರೆ ಮಾತ್ರೆಗಳನ್ನ ಬೆರೆಸಿದ್ದ. ಅದನ್ನ ಕುಡಿತಿದ್ದಂತೆ ಇವಳು ಪ್ರಜ್ಞೆ ಕಳ್ಕೊಂಡಿದ್ಲು. ಆಗ ಇವಳ ಮೇಲೆ ನವಾಜ್ ಅತ್ಯಾಚಾರ ಮಾಡಿದ್ದ. ಇವಳು ಪ್ರಜ್ಞಾಹೀನಳಾಗಿ ಮಲಗಿದ್ದಾಗ ಇವಳ ಬೆತ್ತಲೆ ಫೋಟೋಗಳನ್ನ ಸಹ ತಗೊಂಡಿದ್ದ. ಆ ಫೋಟೋಗಳನ್ನ ತೋರಿಸಿ ಇವಳನ್ನ ಬ್ಲಾಕ್ ಮೇಲ್ ಮಾಡ್ತಾ ತನ್ನನ್ನ ಮದುವೆಯಾಗುವಂತೆ ಒತ್ತಾಯಿಸಿದ್ದ. ಹೀಗಾಗಿ ಬೇರೆ ದಾರಿ ಇಲ್ಲದೆ ಇವಳು ಮದುವೆಗೆ ಒಪ್ಕೊಂಡಿದ್ಲು. ಆದ್ರೆ ಮದುವೆಯಾದ ಮೇಲೆ ನಡೆದಿದೆ ಭಯಾನಕ. ಹಿಂದೂ ಧರ್ಮಕ್ಕೆ ಮತಾಂತರವಾಗಿರೋದಾಗಿ ನಂಬಿಸಿ ಇವಳನ್ನ ಮದುವೆಯಾಗಿದ್ದ ನವಾಜ್ ಇವನ ನಿಜವಾದ ಮುಖವಾಡವನ್ನ ಬಯಲು ಮಾಡಿದ್ದ. ಮದುವೆಯಾದ ದಿನವೇ ಇವಳು ನವಾಜ್ ಮನೆಗೆ ಬಂದಿದ್ಲು. ಅಂದು ಫಸ್ಟ್ ನೈಟ್ ದಿನವೇ ಮೊದಲಿಗೆ ನವಾಜ್ ಇವಳ ಜೊತೆ ಮಲಗಿ ಎಂಜಾಯ್ ಮಾಡಿದ್ದ. ನಂತರ ತನ್ನ 5 ಜನ ಸಹೋದರರ ಜೊತೆಗೆ ಇವಳನ್ನ ಮಲಗಿಸಿದ್ದ. ಬೇಡ ಬೇಡ ಅಂದ್ರು ಫಸ್ಟ್ ನೈಟ್ ದಿನವೇ ಇವಳನ್ನ 5 ಜನ ಹರಿದು ಮುಕ್ಕಿದ್ರು. ಮೊದಲ ರಾತ್ರಿ ದಿನವೇ ನವಾಜ್ನ 5 ಜನ ಸಹೋದರರು ಇವಳನ್ನ ಚಿಂದಿ ಉಡಾಯಿಸಿದ್ರು. ಇದಾದ ನಂತರ ಇವಳಿಗೆ ದಿನ ಟಾರ್ಚರ್ ಕೊಡೋಕೆ ಶುರು ಮಾಡಿದ್ರು. ಇವಳನ್ನ ಬಲವಂತವಾಗಿ ಮುಸ್ಲಿಂ ಧರ್ಮಕ್ಕೆ ಮತಾಂತರಿಸಿ ಇವಳ ಹೆಸರನ್ನ ನಜೀರಾ ಅಂತ ಮರುನಾಮಕರಣ ಮಾಡಿದ್ರು. ಅಲ್ಲದೆ ತನಗೆ ಇಷ್ಟವಿಲ್ಲದಿದ್ರು ಬಲವಂತವಾಗಿ ಗೋಮಾಂಸ ತಿನ್ನಿಸಿದ್ರು. ಮನೆಯಲ್ಲಿ ಪೂಜೆ ಮಾಡದಂತೆ ಇವಳನ್ನ ಮಾನಸಿಕವಾಗಿ ಜೊತೆಗೆ ದೈಹಿಕವಾಗಿಯೂ ಟಾರ್ಚರ್ ಕೊಡೋಕೆ ಶುರು ಮಾಡಿದ್ರು. ಇನ್ನು ಇವಳು ಪ್ರೆಗ್ನೆಂಟ್ ಆದಾಗ್ಲೂ ಇವಳಿಗೆ ಗೊತ್ತಾಗದಂತೆ ಅಬಾರ್ಷನ್ ಮಾತ್ರೆಗಳನ್ನ ತಿನ್ನಿಸಿ ಗರ್ಭಪಾತ ಮಾಡಿಸಿದ್ರು. ಸಾಲದಕ್ಕೆ ಇವಳ ಹೆಸರಲ್ಲಿದ್ದ 30 ಲಕ್ಷ ರು ಆಸ್ತಿಯನ್ನೆಲ್ಲ ಲೂಟಿ ಹೊಡೆದಿದ್ರು. ಬಳಿಕ ಈಕೆಯ ಸಹೋದರಿಯನ್ನ ಸಹ ಗುರಿಯಾಗಿಸಿಕೊಂಡು ಬೆದರಿಕೆ ಹಾಕೋಕೆ ಶುರು ಮಾಡಿದ್ರು. ನವಾಜ್ ಜೊತೆಗೆ ಅವನ ಸಹೋದರರಾದ ಮುನಾವರ್, ಶಾರುಖ್, ಸೋಹೇಲ್, ಇಸ್ಮಾಯಿಲ್ ಮತ್ತು ಸಹೋದರಿಯರಾದ ರೇಷ್ಮಾ ಮತ್ತು ನಸೀಮಾ ಸೇರ್ಕೊಂಡು ಎಲ್ಲರೂ ಈ ಲವ್ ಜಿಹಾದ್ ಕೇಸ್ನಲ್ಲಿ ಭಾಗಿಯಾಗಿದ್ರು ಅಂತ ಈಕೆ ಆರೋಪಿಸಿದಾಳೆ.
ಇಷ್ಟೆಲ್ಲ ನಡೆದ್ರೂ ಪೊಲೀಸರು ಸರಿಯಾದ ಕ್ರಮ ಕೈಗೊಳ್ತಿಲ್ಲ ಅಂತ ಈಕೆ ಬೇಸರವನ್ನ ವ್ಯಕ್ತಪಡಿಸಿದ್ಲು. ನಾನು ವಂಚನೆ ಪ್ರಕರಣ ದಾಖಲಿಸಿದಾಗ ಅವರು ಅದನ್ನ ನಾಪತ್ತೆ ಪ್ರಕರಣ ಅಂತ ದಾಖಲಿಸಿಕೊಂಡ್ರು. ನನ್ನ ಮೇಲೆ ಅತ್ಯಾಚಾರ ಮಾಡಿದ ವ್ಯಕ್ತಿಗಳು ಪೊಲೀಸ್ ಸ್ಟೇಷನ್ಗೆ ಬಂದು ಅಧಿಕಾರಿಗಳ ಜೊತೆನೆ ಮಾತನಾಡಿದ್ರು, ಆದ್ರೆ ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಈಕೆ ಆರೋಪಿಸಿದಾಳೆ. ಇನ್ನು ಈ ಘಟನೆ ದಿ ಕೇರಳ ಸ್ಟೋರಿ ರೀತಿ ಇದ್ರೂ ಇದು ಕೇರಳಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಬದಲಾಗಿ ಅದೆಷ್ಟೋ ಹಿಂದೂ ಯುವತಿಯರು ಇವತ್ತು ಇವರ ಟ್ರ್ಯಾಪ್ ಅಲ್ಲಿ ಬಿದ್ದು ಕೊನೆಗೆ ಬೀದಿ ಪಾಲಾಗ್ತಾ ಇದ್ದಾರೆ. ಇದು ಒಂದು ಉದಾಹರಣೆ ಅಷ್ಟೇ. ಇನ್ನು ಕೆಲವೇ ದಿನಗಳಲ್ಲಿ ಮೊನಾಲಿಸಾ ಕೂಡ ಬೀದಿಗೆ ಬರೋದಂತೂ ಗ್ಯಾರಂಟಿ. ಹೀಗಾಗಿ ಇವಳು ಬೀದಿಗೆ ಬರೋವರೆಗೂ ಕಾದು ನೋಡ್ತಿರೋ ಅಥವಾ ಈಗಲೇ ಎಚ್ಚೆತ್ತುಕೊಳ್ತಿರೋ ಯಾವುದಕ್ಕೂ ಡಿಸೈಡ್ ಮಾಡಿ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.